ನಿಮ್ಮ ಊರಿಗಾಗಲಿ, ನಿಮ್ಮ ಮನೆಗಾಗಲಿ, ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ, ನಿಮ್ಮ ಊರ ಚೀಟಿಲಾಗಲಿ, ಯಾವುದೇ ಸಂಘಲಾಗಲಿ, ಯಾವುದೇ ಸಂಸ್ಥೆಲಾಗಲಿ, ಎಲ್ಲೇ ಆಗಲಿ ದುರ್ಗಾ ಸ್ಥಳದವರಂತ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಒಂದೇ ₹1 ಯಾರು ಮುಂದೆ ದುಡ್ಡು ಕೊಡಬಾರ್ದು. ಯಾರಿಗೊಂದು ರೂಪಾಯಿ ಕೊಡಬಾರ್ದು. ನೀವು ಪ್ರೀತಿ ಇದೆ ಕಾಣಿಕೆ ಡಬ್ಬಿಲಿ ತೋರಿಸಿ ಪ್ರೀತಿನ, ನೀವು ಪ್ರೀತಿನ ಕಾಣಿಕೆ ಡಬ್ಬಿಲಿ ತೋರಿಸಿ. ಅಥವಾ ಅಕ್ಕಿನೋ ಬೆಲ್ಲನೋ ಸೀರೆ ತನ್ನಿ, ಸೀರೆ ತರ ಬಂದು ದೇವ್ರ ಸೀರೆ ತನ್ನಿ, ಇಲ್ಲ ಒಂದಷ್ಟು ಊಟ ವ್ಯವಸ್ಥೆ ಮಾಡಿದಷ್ಟು ಇದು ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಕನ್ನಡ ಇದ್ರೆ, ನಿಮ್ ಹುಟ್ಟಪ್ಪ ಇದ್ರೆ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಗಂಡರ ಮನೆಗೆ ಪಟಾಕಿ ಎಸೆಯ ಬದಲು ಯಾವ್ದಾರ ನಿಮ್ಮ ಊರಲ್ಲೇ ನಿಮ್ ಗ್ರಾಮದಲ್ಲಿ ಅಕ್ಕಪಕ್ಕ ಅಂಧಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಹೋಗಿ ಊಟ ಮಾಡಿಸಿ, ಊಟ ಹಾಕ್ಸಿ ಅದ್ರ ಬದಲಿಗೆ. ಇಲ್ಲಾಂದ್ರೆ ತುಂಬಾ ಬಡರಿರ್ತಾರೆ, 2 ಸೀಟ್ ಕೊಡಿಸಿ ಪುಣ್ಯ ಬರುತ್ತೆ. ಹಾಗಾದ್ರ ಎಷ್ಟು ತಾಯಿ ತಂದೆಗೆ ಅನ್ನ ಹಾಕಿ ಅಕ್ಕಪಕ್ಕದ ಜೊತೆಗೆ ಪ್ರೀತಿಯಿಂದ ಇರಿ. ಎಷ್ಟು ಸಾಧ್ಯ ಅಷ್ಟು ಆಸ್ತಿಯ ದೃಷ್ಟಿ ಕಾಲ್ಚಾಚಿ, ಆಗ ಬಹಳ ಚೆನ್ನಾಗಿರ್ತೀರಿ. ಯಾಕ ಇವತ್ತು 2 ಮಾತು ನಾನೇ ಆಡ್ತೀನಿ, ಸ್ವಾಮಿ ಬಂದಿಲ್ಲ ಇನ್ನ ಒಂದೇ ಒಂದು ವಿನಂತಿ, ರಸ್ತೆನಲ್ಲಿ ಬಂದು ಆಟೋ ಡ್ರೈವರು ಕಡವಲ್ಲಿ ಕರ್ಕೊಂಡ್ಬಂದು ಯಾರಾದ್ರೂ ಬಂದು ಕಡವ್ರ ನೋಡಿ ಬರುವಾಗ ಹೋಗುವಾಗ ಇನ್ನೊಮ್ಮೆ ಹೇಳ್ತೀನಿ, ರಸ್ತೆಯಿಂದ ಆಟೋದಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಇಳಿಸಿ ಬಂದಿರಿ ಅಂತ ನಾವು ಜವಾಬ್ದಾರಲ್ಲ. ನೀವು ಆಟೋದವ್ರಿಗೆ ಹೇಳ್ಬೇಕು, ಬಾಡಿಗೆ ಮಾಡ್ಕೊಂಡು ಕಾಲಿಗೆ ಹೇಳ್ಬೇಕು, ನಿಮ್ಮ ಜಾಗ ಇದೇ ದುರ್ಗಾ ಸ್ಥಳ ಅಂತಾರೆ. ಯಾವುದೇ ಊರಿಗೂ ನಿಮ್ಮ ಜಾಗ ಸ್ವಲ್ಪ ತಕ್ಕ ನಿಮ್ಮ ರಸ್ತೆ ಮಧ್ಯೆ ಹಿಡಿದು ಬಾಡಿಗೆ ಕೊಡ್ಕೊಡ್ದು. ಅಲ್ಲಿ ಮೇಲೆ ಇಳಿಸಿ ಹೋಗ್ತಾರೆ ಅಂದ್ರೆ ಆಟೋದವ್ರು ನಾವು ಜವಾಬ್ದಾರಲ್ಲ. ನಿಮಗೆ ಗೊತ್ತಿರುತ್ತೆ, ಅಲ್ಲಿ ನಮ್ಮ ಸ್ಥಳ ತೋರಿಸಿ ಕರೆಕ್ಟಾಗಿ ಆಟೋ ಸ್ಟ್ಯಾಂಡ್ ಎಲ್ಲಿದೆ, ದುರ್ಗಾ ಸ್ಥಳ ಸ್ಟ್ಯಾಂಡ್ ಅಲ್ಲಿ ಬರೋದಕ್ಕೆ ಯಾರು ಇಳಿಬಾರ್ದು. ಗೊತ್ತಾಗುತ್ತಾ? ಅಲ್ಲಿ ಇಳಿಸಿರಿಂದ ಬಂದು ನಾವ್ ಹೇಳಿ ನಾವು ಜವಾಬ್ದಾರ ಅಲ್ಲ. ನೀವು ಯಾರು ದುಡ್ಡು ಕೊಟ್ಟು ನಾವು ಜವಾಬ್ದಾರ ಆಗಿರಲ್ಲ. ಗೊತ್ತಾಗುತ್ತಾ?